ಚಂದಮಾಮ 2012ನೇ ಇಸ್ವಿಯಲ್ಲಿ ವಿ ಪುರುಷೋತ್ತಮ ಅನ್ನೋರು ಬರೆದಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಈ ಕತೆ ಪ್ರಕಟ ಆಗಿದೆ. ಇದಕ್ಕೆ ಹೆಸರು 3 ಪಟ್ಟು ನಷ್ಟ ಅಂತ. 3 ಪಟ್ಟು ನಷ್ಟ. ಪರ್ಷಿಯಾ ಅಂತ ಒಂದು ದೇಶ ಇರುತ್ತೆ. ಅದರಲ್ಲಿ ಖುಸ್ರು ಅಂತ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಶಿರೀನ್ ಅಂತ ಅವನಿಗೊಬ್ಳು ಹೆಂಡತಿ ಇರ್ತಾಳೆ. ಹೆಂಡತಿನ ಕಂಡ್ರೆ ರಾಜನಿಗೆ ತುಂಬ ಇಷ್ಟ ಇರುತ್ತೆ. ಅವಳು ಹೇಳಿದ ಮಾತು ಸುಮಾರಾಗಿ ಕೇಳ್ತಾ ಇರ್ತಾನೆ ಅವನು. ಒಂದು ದಿವಸ ಖುಸ್ರೋ ಮತ್ತು ಶಿರೀನ್ ಇಬ್ಬರೂ ಮಹಡಿ ಮೇಲೆ ಕೂತ್ಕೊಂಡಿರ್ತಾರೆ. ಏನೋ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಆವಾಗ ಒಬ್ಬ ಬೆಸ್ತ ಬರ್ತಾನೆ. ಅಲ್ಲಿ ಬಂದುಬಿಟ್ಟು ಒಂದು ದೊಡ್ಡದಾಗಿರೋ ಅಪೂರ್ವವಾದ ಮೀನನ್ನು ರಾಜನಿಗೆ ಕಾಣಿಕೆಯಾಗಿ ಕೊಡ್ತಾನೆ. ರಾಜ ನೋಡ್ತಾನೆ ಮೀನು. ಅವನಿಗೆ ಮೀನಂದರೆ ತುಂಬ ಇಷ್ಟ ಇರುತ್ತೆ. ನೋಡ್ಬಿಟ್ಟು ಅವನಿಗೆ ತುಂಬ ಸಂತೋಷ ಆಗುತ್ತೆ. ಮೊದಲೇ ಸಂತೋಷವಾಗಿರ್ತಾನಲ್ಲ, ಹೆಚ್ಚು ಸಂತೋಷ ಆಗಿಬಿಟ್ಟು 4,000 ನಾಣ್ಯಗಳನ್ನು ಅವನಿಗೆ ಬಹುಮಾನವಾಗಿ ಕೊಡೋದಕ್ಕೆ ಆಜ್ಞಾಪಿಸ್ಬಿಡ್ತಾನೆ. ಸರಿ, ರೈತ ಹೊರಡ್ತಾನೆ ಅಲ್ಲಿಂದ. ಆಮೇಲೆ ಶಿರೀನ್ ಯೋಚನೆ ಮಾಡ್ತಾಳೆ. ಅವಳಿಗೆ ಇವನು ಯಾವಾಗಲೂ ಖುಷಿಯಾಗಿರುವಾಗ ಹೀಗೆ ಏನೇನಾದರೂ ಸಿಕ್ಕಾಪಟ್ಟೆ ಬಹುಮಾನ ಕೊಟ್ಬಿಡ್ತಾನೆ. ಒಂದು ಮೀನಿಗೆ 4,000 ನಾಣ್ಯ ಅಂದರೆ ಏನಾಯ್ತಿದು ಅಂತ ಒಂದು ಆಲೋಚನೆ ಬರುತ್ತೆ. ತಕ್ಷಣ ಅವಳು ಗಂಡನಿಗೆ ಹೇಳ್ತಾಳೆ ಈ ಥರ, ಏನೋ ಒಂದು ಮೀನಿಗೆ 4,000 ನಾಣ್ಯ ಬಹುಮಾನ ಕೊಡೋದೆ, ಹೀಗೆ ಕೊಟ್ಬಿಟ್ರೆ ನಾಳೆಯಿಂದ ಎಲ್ರಿಗೂ ಇದೇ ಥರ ಕೊಡಬೇಕಾಗತ್ತೆ. ಏನಾದರೂ ಒಂದು ಕಾರಣ ಹೇಳಿ ಅವನ್ನ ಹಿಂದಕ್ಕೆ ಕರೆಸಿ ಆ ಬಹುಮಾನದ ಹಣ ಕೊಡೋದು ಬೇಡ ಅಂತ ಹೇಳ್ತಾಳೆ. ಆದರೆ ರಾಜಂಗೆ ಅದಕ್ಕೆ ಒಪ್ಪಿಗೆ ಇರಲ್ಲ. ಒಂದು ಸತಿ ಕೊಟ್ಟಾದ್ಮೇಲೆ ರಾಜ ಆದವನು ಮತ್ತೆ ಹಿಂದಕ್ಕೆ ದುಡ್ಡು ಕೇಳಿದ್ರೆ ತುಂಬ ಅವಮಾನ. ಅದು ಬೇಡ ಅಂತ ತಲೆದಗ್ಸೋ ಪ್ರಸಂಗ ಬೇಡ, ನನಗೆ ಬೇಡ ಅಂತ ಹೇಳ್ಬಿಡ್ತಾನೆ. ಆದರೆ ಅವಳು ಒಪ್ಕೊಳ್ಳಲ್ಲ. ರಾಣಿ ಹೇಳ್ತಾಳೆ, ಹಾಗೆ ಬಿಡೋಕ್ಕಾಗೋದೇ ಇಲ್ಲ. ನಮ್ಮ ಮರ್ಯಾದೆಗೆ ಏನೋ ಭಂಗ ಬರದೇ ಇದ್ದಂಗೆ ನಾನು ಒಂದು ಉಪಾಯ ಹೇಳ್ಕೊಡ್ತೀನಿ. ಆ ಥರ ಕೇಳಿದ್ರೆ ಮೀನನ್ನು ವಾಪಸ್ ಕೊಟ್ಬಿಡ್ಬೋದು, ದುಡ್ಡು ಉಳಿಯತ್ತೆ ಅಂತ ಹೇಳ್ತಾಳೆ. ಏನು ಅಂದರೆ ಬೆಸ್ತನ ಹಿಂದೆ ಕರೆದ್ಬಿಟ್ಟು ಈ ಮೀನು ಗಂಡೋ ಹೆಣ್ಣೋ ಅಂತ ಕೇಳಿ, ಅವನು ಗಂಡು ಅಂತ ಹೇಳಿದ್ರೆ ನಮಗೆ ಹೆಣ್ಣು ಮೀನು ಬೇಕು ಅಂತ ಹೇಳೋಣ, ಹೆಣ್ಣು ಅಂತ ಹೇಳಿದ್ರೆ ಗಂಡು ಮೀನು ಬೇಕು ಅಂತ ಹೇಳ್ಬಿಡೋಣ, ಆಮೇಲೆ ನಾವು ಬೇಡ ಮೀನು ಅಂತ ವಾಪಸ್ ಕೊಟ್ಬಿಡೋಣ ಅಂತ ಹೇಳ್ಕೊಡ್ತಾಳೆ. ಅವನಿಗೇನು ಇಷ್ಟ ಇರಲ್ಲ ಪಾಪ ಹಂಗೆ ಮಾಡೋಕ್ಕೆ. ಆದರೂ ಹೆಂಡತಿ ಮಾತು ಮೀರೋಕ್ಕಾಗ್ದಿರ ಅವನು ಆಯಿತು ಅಂತ ಒಪ್ಕೊಂಡು ಹೋಗ್ತಾ ಇರೋ ರೈತನ ಮೀನುಗಾರನ ವಾಪಸ್ಸು ಕರೆಸ್ತಾರೆ. ಕರೆಸಿದ್ಮೇಲೆ ಬಂದು ರೈತ ಬಂದುಬಿಟ್ಟು ಅವನು ಮೀನುಗಾರ ನೆಲ ಮುಟ್ಟೆ ಸಲಾಮ್ ಮಾಡಿ ರಾಜನ ಎದುರಿಗೆ ನಿಂತ್ಕೋತಾನೆ. ಅವಾಗ ರಾಜ ಹೇಳ್ತಾನೆ, ಏನಪ್ಪ ಈ ಮೀನು ಗಂಡೋ ಹೆಣ್ಣೋ ಏನಿದು ಅಂತ ಕೇಳ್ತಾನೆ. ಅವನು ಮತ್ತೆ ಸಲಾಮ್ ಮಾಡ್ತಾ ಹುಜೂರ್, ಈ ಮೀನಿನ ಜಾತಿಯೊಳಗೆ ಗಂಡು ಹೆಣ್ಣು ಅಂತ ಏನೂ ಇರಲ್ಲ. ಗಂಡು ಒಂದೇ ಹೆಣ್ಣು ಒಂದೇ. ಪ್ರತಿ ಮೀನೂ ತಾನೇ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅಂತ ಹೇಳ್ತಾನೆ ಉತ್ತರ. ಆ ಖುಸ್ರೋಗೆ ಈ ಮಾತನ್ನು ಕೇಳಿ ತುಂಬ ನಗು ಬಂದ್ಬಿಡುತ್ತೆ. ಇನ್ನೂ ಖುಷಿಯಾಗೋಗುತ್ತಲ್ಲ. ನಗ್ತಾ 4,000 ಬದಲು 8,000 ನಾಣ್ಯ ಬಹುಮಾನ ಕೊಡೋ ಹಾಗೆ ಹೇಳಿಬಿಡ್ತಾನೆ. ಸರಿ, ನೌಕರ ಅಷ್ಟು ಹಣ ಎಣಿಸಿ ಬಸ್ತನ ಬುಟ್ಟಿಯಲ್ಲೇ ಹಾಕ್ತಾರೆ. ಅವನು ತುಂಬ ಖುಷಿಯಿಂದ ನಾಣ್ಯದ ಬುಟ್ಟಿನ ಹೊತ್ಕೊಂಡು ಆಚೆ ಕಡೆ ಹೋಗ್ತಾನೆ. ರಾಜಭವನಕ್ಕೆ ಪ್ರಾಕಾರ ಎಲ್ಲ ಇರುತ್ತಲ್ಲ, ನಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಆ ನಾಣ್ಯದ ಬುಟ್ಟಿಯೊಳಗಿಂದ ಒಂದೇ ಒಂದು ನಾಣ್ಯ ಕೆಳಗಡೆ ನೆಲದ ಮೇಲೆ ಉರುಳ್ಕೊಂಡು ಹೊಟ್ಟೋಗುತ್ತೆ. ತಕ್ಷಣ ಏನು ಮಾಡ್ತಾನೆ ಬೆಸ್ತ, ಬುಟ್ಟಿನ ಕೆಳಗಿಟ್ಬಿಟ್ಟು ಕಷ್ಟಪಟ್ಟು ತಡ್ಕಿ ಹುಡುಕಿ ಅಂತೂ ಇಂತೂ ಆ ಒಂದು ನಾಣ್ಯ ತಿಕ್ಕಿದ್ದನ್ನು ಸಿಕ್ಕತ್ತೆ. ಅದನ್ನು ತಗೊಂಡು ಕಣ್ಗೊತ್ಕೊಂಡು ಅದನ್ನು ಬುಟ್ಟಿಲಿ ಹಾಕ್ಕೊಂಡ್ಬಿಡ್ತಾನೆ. ಇವರಿಬ್ಬರು ಕೂತಿರ್ತಾರಲ್ಲ, ಖುಸ್ರೋ ಶಿರೀನ್ ಇಬ್ಬರು ಮಹಡಿ ಮೇಲೆ ಕೂತಿರ್ತಾರಲ್ಲ, ಅವರಿಬ್ಬರು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದಾಗ ರಾಣಿ ಹಿಂಗೆ ಹೇಳ್ತಾಳೆ, ಎಂಥ ಅಲ್ಪ ಮನುಷ್ಯ ನೋಡಿ ಇವನು. ಏನೋ ಒಂದು ನಾಣ್ಯ ಬಿದ್ದೋಯ್ತು ಅಂದರೆ ಯಾರಿಗೋ ಬಡವನಿಗೆ ಸಿಕ್ಕಲಿ ಅಂತ ಅವನು ಯೋಚನೆ ಮಾಡ್ದಿರಾ ಇಷ್ಟು ಕಷ್ಟಪಟ್ಟು ಆ ದುಡ್ಡಿನ ಬುಟ್ಟಿ ಕೆಳಗಿಳಿಸಿ ಮತ್ತು ಅದಕ್ಕಾಗಿ ಹುಡುಕಿ ಅದನ್ನು ಕೂಡ ತಗೊಂಬಿಟ್ಟ. ಚೀ ಅಂತಾಳೆ ಶಿರೀನು. ಆವಾಗ ರಾಣಿ ಹೇಳಿದ್ದಕ್ಕೆ ಸರಿ, ಅವನು ಏಕೆ ಮತ್ತೆ ಕರೆ ಕೇಳೋಣ, ರಾಣಿಗೆ ಸಂತೋಷ ಆಗಲಿ ಅಂದ್ಕೊಂಡು ರಾಜ ಮತ್ತೆ ಅವನ್ನ ಹಿಂದೆ ಕರೀತಾನೆ. ಮೀನುಗಾರನ ಮತ್ತೆ ಹಿಂದೆ ಕರೀತಾನೆ. ಕರೆದ್ಬಿಟ್ಟು ಹೇಳ್ತಾನೆ, ಅಯ್ಯೋ ಅಲ್ಪ ಮನುಷ್ಯ ನೀನು, ಒಂದು ನಾಣ್ಯ ಕೆಳಗೆ ಬಿದ್ದು ಹೋದರೆ ಯಾರಾದರೂ ಬಡವರಿಗೆ ಸಿಗಲಿ ಅದು ಅಂತ, ಅವ್ರಿಗಾದರೂ ಸಿಕ್ಕಲಿ ಅವರು ಸಂತೋಷ ಪಡಲಿ ಅನ್ನೋದು ಬಿಟ್ಬಿಟ್ಟು ವಿಶಾಲ ಹೃದಯನೇ ಇಲ್ಲದೆ ಕೀಳ್ಭಾವನೆಯಿಂದ ನೀನು ಅದನ್ನು ಬುಟ್ಟಿ ಕೆಳಗಿಟ್ಟು ಅದನ್ನೆಲ್ಲ ಹುಡುಕಿ
ಆ ನಾಣ್ಯನೂ ತೊಗೊಂಡ್ಯಲ್ಲಪ್ಪ, ಎಷ್ಟು ಕಷ್ಟಪಟ್ಟು ಆ ನಾಣ್ಯ ಹುಡ್ಕೊಂಡ್ಯಲ್ಲ, ಏನಪ್ಪ ನೀನು ಆಸೆಗೊಂದು ಮಿತಿನೇ ಇಲ್ವಲ್ಲ ಅಂತ ರಾಜ ಹೇಳ್ತಾನೆ. ಅವಾಗ ಬೆಸ್ತ ಮತ್ತೆ ನೆಲ ಮುಟ್ಟಿ ಸಲಾಮ್ ಮಾಡಿ ಮಾಡಿ ಹೇಳ್ತಾನೆ, ಅಲ್ಲಾಹು ಆಳುವ ಮಹಾಸ್ವಾಮಿಯವ್ರನ್ನ ಚೆನ್ನಾಗಿಟ್ಟಿರಲಿ, ನಿಮ್ಮ ಹೊಟ್ಟೆ ತಣ್ಣಗಿರಲಿ. ಒಂದು ನಾಣ್ಯ ಕಳೆದು ಹೋದರೆ ನನಗೆ ಬಡತನ ಬರುತ್ತೆ ಅಂತ ಭಾವನೆ ಏನೂ ಇರಲಿಲ್ಲ ಸ್ವಾಮಿ. ಆದರೆ ನನ್ನ ದೃಷ್ಟಿಯಲ್ಲಿ ಆ ನಾಣ್ಯ ತುಂಬ ಪವಿತ್ರವಾದದ್ದು, ಅದರ ಬೆಲೆ ಮಹತ್ವ. ಒಂದು ಕಡೆ ಮಹಾಸ್ವಾಮಿ ಪ್ರಭುಗಳ ಮುದ್ರೆ ಇದೆ, ಮತ್ತೊಂದು ಕಡೆ ಅವರ ಪವಿತ್ರ ಹೆಸರು ಕೆತ್ತಲಾಗಿದೆ. ಅದು ನೆಲದ ಮೇಲೆ ಬಿದ್ದಿರುವಾಗ ಯಾರಾದರೂ ಅಕಸ್ಮಾತ್ ತುಳಿದು ಬಿಡುವರೆಂಬ ಭಯದಿಂದ ನಾನು ಅದನ್ನು ಹುಡುಕಿ ತೆಗೆದು ತಗೊಂಡೆ, ಅಷ್ಟೇ ಹೊರತು ಇನ್ನೇನು ಇಲ್ಲ ಮಹಾಪ್ರಭು ಅಂತ ಉತ್ತರ ಹೇಳ್ತಾನೆ. ನಾನು ಹಾಗೆ ಮಾಡಿದ್ರಲ್ಲಿ ಈ ಭಾವನೆಯಿಂದ ನಾನು ನಡೆಸೋದ್ರಲ್ಲಿ ಏನು ತಾನು ತಪ್ಪಿದೆ ಮಹಾಸ್ವಾಮಿ ಅಂತ ಹೇಳಿಬಿಡ್ತಾನೆ. ಅವನ ಬುದ್ಧಿವಂತಿಕೆಗೆ, ಮಾತಿನ ಜಾಣ್ಮೆಗೆ ಕುಸ್ರೋಗೆ ಇನ್ನೂ ಖುಷಿಯಾಗಿ ಹೋಗುತ್ತೆ, ಇನ್ನೂ ತುಂಬ ಸಂತೋಷದಿಂದ. ರಾಣಿ ಕೂಡ ಅವನ ಈ ಥರ ಬುದ್ಧಿವಂತಿಕೆ ಉತ್ತರ